ನಮಸ್ಕಾರ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ಪಿಡಿಒ ಅದೇ ರೀತಿಯಾಗಿ ಮುಂಬರುವಂಥ ಒಂದು CTO ಆಗ್ಬೋದು, ವಿಲೇಜ್ ಅಕೌಂಟೆಂಟ್ ಆಗ್ಬೋದು, ಮುಂಬರುವ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಿರೋರಿಗೆ ಅನುಕೂಲ ಆಗಲಿ ಎಂಬ ಉದ್ದೇಶದಿಂದ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ಭೈರಪ್ಪ ಅವರು ಬರೆದಿರುವಂತಹ ಒಂದು ಪರಿಸರ ಅಧ್ಯಯನದ ಪುಸ್ತಕದಲ್ಲಿರುವಂತಹ ಅಧ್ಯಾಯಗಳ ಒಂದು ಕೀ ನೋಟ್ಸನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮುಂದಿನ ಒಂದು ಭೈರಪ್ಪ ಅವ್ರ ಪುಸ್ತಕದಲ್ಲಿರುವಂತಹ ಮುಖ್ಯವಾದಂತಹ ಅಧ್ಯಾಯಗಳ ಎಲ್ಲ ಕೀ ನೋಟ್ಸನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ನೀವು ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ವಿಸಿಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ದು ಲಿಂಕ್ ಇದೆ. ಅಲ್ಲಿ ಹೋಗಿ ನೀವು ಈ ವಿಡಿಯೋದ ಒಂದು ಅಥವಾ ಈ ಮಾಹಿತಿದ ಒಂದು PDF ನೀವು ಅಲ್ಲಿ ಪಡ್ಕೋಬೋದು ಅಂತ ಹೇಳ್ಬೋದು. ಈ PDF ಡೌನ್ಲೋಡ್ ಮಾಡಿಕೊಂಡು ಅದನ್ನು ನೀವು ಕೀ ಪಾಯಿಂಟ್ಸ್ ಆಗಿ ಬರ್ಕೊಂಬಿಟ್ಟು ನಿಮ್ಮ ಅಧ್ಯಯನಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಲ್ಲಿರುವಂಥ ವಿಷಯ ಕೇವಲ ಭೈರಪ್ಪ ಅವರು ಬರೆದಿರುವಂಥ ಪುಸ್ತಕದಲ್ಲಿರುವಂಥ ಒಂದು ಕೀ ಪಾಯಿಂಟ್ಸ್ ಮಾತ್ರ ಆಗಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಬನ್ನಿ ಹಾಗಾದರೆ ನಾವು ಇವತ್ತಿನ ಒಂದು ಮೊದಲ ವಿಡಿಯೋನ ಶುರು ಮಾಡೋಣ. ಮೊದಲನೇದು ಬಂದುಬಿಟ್ಟು ಸ್ನೇಹಿತರೆ, ಭೈರಪ್ಪ ಅವರು ಪುಸ್ತಕದಲ್ಲಿರುವಂಥ 2ನೇ ಅಧ್ಯಾಯ ಆಗಿರುವಂತಹ ಜೀವ ಪರಿಸರ ವ್ಯವಸ್ಥೆಗಳು ಎಂಬ ಒಂದು ಇದ್ರದ್ದು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಇದರ PDF ಕೂಡ ನಮಗೆ ಟೆಲಿಗ್ರಾಮಲ್ಲಿ ಸಿಗುತ್ತೆ. ಅದರಲ್ಲಿ ಸ್ನೇಹಿತರೆ ಫಸ್ಟು ಎಲೆ ಮೊನಚಾದ ಟೈಗಾ ಅರಣ್ಯಗಳು ಅಂತ ಹೇಳಿದ್ದಾರೆ. ಎಲೆ ಮೊನಚಾದಂಥ ಟೈಗಾ ಅರಣ್ಯಗಳು ನಮಗೆ ಎಲ್ಲಿ ಕಂಡು ಬರುತ್ತೆ ಅನ್ನೋದನ್ನು ಕೂಡ ಅದೇ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಲ್ಲಿ ಬಂದುಬಿಟ್ಟು ಪಶ್ಚಿಮದ ಕೆನಡಾದಿಂದ ಪೂರ್ವದಲ್ಲಿ ಬೇರಿಂಗ್ ಜಲಸಂಧಿಯವರೆಗೂ ಕೂಡ ಈ ಒಂದು ಟೈಗಾ ಅರಣ್ಯಗಳು ಆವರಿಸಿದೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಸೈಬೀರಿಯಾದ ಮೈದಾನದವರೆಗೂ ಕೂಡ ಆವರಿಸಿದೆ ಅಂತಲೂ ಕೂಡ ಇದರಲ್ಲಿ ಒಂದು ತಿಳಿಸ್ಕೊಟ್ಟಿದ್ದಾರೆ. ನಂತರವಾಗಿ ಪ್ರಪಂಚದಲ್ಲಿ 35% ಎಲೆ ಮೊನಚಾದ ಅರಣ್ಯವಿದೆ ಅಂತಲೂ ಕೂಡ ಇದರಲ್ಲಿ ಮಾಹಿತಿ ಇದೆ. ಅದು ಬಂದುಬಿಟ್ಟು ಸ್ನೇಹಿತರೆ ನಮಗೆ 45 ಡಿಗ್ರಿಯಿಂದ 65 ಡಿಗ್ರಿ ಅಕ್ಷಾಂಶದವರೆಗೆ ಕಂಡುಬರುತ್ತೆ ಅನ್ನೋದ ಒಂದು ಮಾಹಿತಿ ಇಲ್ಲಿದೆ ಅಂತ ಹೇಳ್ಬೋದು. ನಂತರ ಉಷ್ಣವಲಯದ ಮಳೆಕಾಡುಗಳ ಜೀವ ಪರಿಸರ ವ್ಯವಸ್ಥೆ, ಇದರಲ್ಲಿ ಬಂದುಬಿಟ್ಟು ಸ್ನೇಹಿತರೆ ಇದು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಇದನ್ನು ಪ್ರಪಂಚದ ಶ್ವಾಸಕೋಶ ಅಂತ ಕರೀತಾರೆ. ಮಳೆಕಾಡುಗಳನ್ನು ಪ್ರಪಂಚದ ಶ್ವಾಸಕೋಶ ಅಂತ ಕರೀತಾರೆ. ಅದೇ ರೀತಿಯಾಗಿ ಜಾಗತಿಕ ವಾಯುಮಂಡಲದ ಅನಿಲಗಳ ಸಮತೋಲನವನ್ನು ಕಾಪಾಡುವಂಥ ಕೆಲಸವನ್ನು ಕೂಡ ಇದು ಮಾಡುತ್ತೆ ಅಂತ ಹೇಳ್ಬೋದು ಮಳೆಕಾಡುಗಳು. ನಂತರ ಈ ಮಳೆಕಾಡುಗಳು ಎಲ್ಲಿ ಹಂಚಿಕೆಯಾಗಿದೆ ಅಂತ ನೋಡ್ತಾ ಹೋದರೆ, ಮಳೆಕಾಡುಗಳು ಸ್ನೇಹಿತರೆ ಸಮಭಾಜಕ ವೃತ್ತದ ಎರಡೂ ಕಡೆಗಳಲ್ಲಿ ಇರುವಂಥ ಅಧಿಕ ಮಳೆ ಪಡೆಯುವ ತಗ್ಗು ಪ್ರದೇಶಗಳಲ್ಲಿ ಹಂಚಿಕೆಯಾಗಿದೆ. ಅದೇ ರೀತಿಯಾಗಿ ದಕ್ಷಿಣ ಅಮೇರಿಕಾದ ಅಮೆಜಾನ್ ತಗ್ಗು ಪ್ರದೇಶ ಮತ್ತು ಮಧ್ಯ ಆಫ್ರಿಕಾದ ಜೈರ್ ನದಿ ಪ್ರದೇಶ ಹಾಗೆ ಆಗ್ನೇಯ ಏಷ್ಯಾ ಪ್ರದೇಶದಲ್ಲಿ ಈ ಮಳೆಕಾಡುಗಳು ಆವರಿಸಿದೆ ಅಂತ ಹೇಳ್ಬೋದು. ನಂತರವಾಗಿ ಭಾರತದಲ್ಲಿ ಎಲ್ಲಿ ಆವರಿಸಿದೆ ಅಥವಾ ಭಾರತದಲ್ಲಿ ಎಲ್ಲಿದೆ ಅಂತ ನೋಡ್ತಾ ಹೋದರೆ ಸ್ನೇಹಿತರೆ, ಪಶ್ಚಿಮ ಘಟ್ಟದಲ್ಲಿ, ನಂತರವಾಗಿ ಈಶಾನ್ಯ ಭಾರತದಲ್ಲಿ, ನಂತರವಾಗಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಈ ಮಳೆಕಾಡುಗಳು ಆವರಿಸಿದವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಳೆಕಾಡುಗಳ ಬಗ್ಗೆ ಕೇಳಿ ಒಂದು ನಾಲ್ಕು ಆಪ್ಷನ್ಸ್ ಕೊಟ್ಟಾಗ ಈ ಒಂದು ಆಪ್ಷನ್ಗಳು ಇರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದನ್ನು ನಾವು ಗಮನವಿಟ್ಟು ಕಲಿಬೇಕಾಗುತ್ತೆ. ನಂತರವಾಗಿ ಸ್ನೇಹಿತರೆ, ಈ ಪ್ರದೇಶಗಳು ಏನಿದೆ, ಮಳೆ ಬೀಳುವಂತಹ ಪ್ರದೇಶ ಏನಿದೆ, ಮಳೆಕಾಡುಗಳ ಜೀವ ಪರಿಸರ ವ್ಯವಸ್ಥೆ ಏನಿದೆ, ಇದು ಹೆಚ್ಚು ಮಳೆಯನ್ನು ಪಡೆಯುತ್ತೆ. ಅದೇ ರೀತಿಯಾಗಿ ಅಲ್ಲಿ ಮಳೆಗಾಲವೂ ಕೂಡ ದೀರ್ಘವಾಗಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಮಗೆ ಕ್ವಶನ್ ಕೇಳ್ಬೋದು, ಹೆಚ್ಚು ಮಳೆ ಹಾಗೂ ಮಳೆಗಾಲ ಯಾವ ಪ್ರದೇಶದಲ್ಲಿ ದೀರ್ಘವಾಗಿರುತ್ತೆ ಅಂತ ಕೇಳ್ಬೋದು. ಅದಕ್ಕೆ ಆನ್ಸರ್ ಮಳೆಕಾಡುಗಳಿರುವಂಥ ಒಂದು ಪರಿಸರ ವ್ಯವಸ್ಥೆ ಇರುತ್ತೆ ಅಂತ ನಾವು ಆನ್ಸರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನಂತರವಾಗಿ ಈ ಮಳೆಕಾಡುಗಳು ಏನಿದ್ದಾವೆ ಇವು ಹೆಚ್ಚು ಮಳೆ ಮತ್ತು ಹೆಚ್ಚು ಉಷ್ಣಾಂಶವನ್ನು ಕೂಡ ಹೊಂದಿರ್ತವೆ. ಇಲ್ಲಿ ಬರುವಂಥ ಪ್ರದೇಶ ಅರಣ್ಯ ಯಾವುದಾಗಿರುತ್ತಪ್ಪ ಅಂತಂದರೆ ನಿತ್ಯ ಹರಿದ್ವರ್ಣ ಕಾಡುಗಳಾಗಿರುತ್ತೆ. ಇಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಬೆಳೀತವೆ ಅಂತ ಹೇಳ್ಬೋದು. ಅವನ್ನ ನಾವು ನಿತ್ಯ ಹರಿದ್ವರ್ಣ ಕಾಡುಗಳನ್ನು ದಕ್ಷಿಣ ಅಮೇರಿಕಾದಲ್ಲಿ ಸೆಲ್ವಸ್ಗಳು ಅಂತ ಕೂಡ ಕರೀತಾರೆ. ಅವನ್ನೇನಂತ ಕರೀತಾರೆ? ಸೆಲ್ವಸ್ಗಳು ಅಂತ ಕರೀತಾರೆ. ಇವು ಬಂದುಬಿಟ್ಟು 100ರಿಂದ 150 ಅಡಿ ಎತ್ತರವನ್ನು ಹೊಂದಿರ್ತವೆ. ಈ ಸೆಲ್ವಸ್ಗಳು ಅಂತಂದರೆ ನಿತ್ಯ ಹರಿದ್ವರ್ಣ ಕಾಡುಗಳ ಏನಿದ್ದಾವೆ ಮರಗಳು, ಅಲ್ಲಿ ಅವು 100ರಿಂದ 150 ಅಡಿ ಎತ್ತರವನ್ನು ಹೊಂದಿರುತ್ತೆ ಅಂತ ಹೇಳಿದ್ದಾರೆ. ನಂತರವಾಗಿ ಅಧ್ಯಾಯದಲ್ಲಿ ಭಾರತೀಯ ಅರಣ್ಯ ಸಮೀಕ್ಷೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇದು ಒಂದು ಕ್ವಶನ್ಗೆ ಬಂದಿದೆ ಅಂತ ಹೇಳ್ಬೋದು. ನಂತರವಾಗಿ ಇದು
ಎಷ್ಟರಲ್ಲಿ 1981 ಸ್ಥಾಪನೆಯಾಗಿದೆ. ಪರಿಸರ ಸಚಿವಾಲಯದ ಅಂಡರಲ್ಲಿ ಬರುತ್ತೆ. UNDP ಮತ್ತು FAO ನೊಂದಿಗೆ 1965ರಲ್ಲಿ ಕೈಗೊಂಡಂಥ ಅರಣ್ಯ ಸಂಪನ್ಮೂಲಗಳ ಪೂರ್ವ ಹೂಡಿಕೆ ಸಮೀಕ್ಷೆಯ ಯೋಜನೆ ಅನುಸಾರವಾಗಿ ಇದು ಅಸ್ತಿತ್ವಕ್ಕೆ ಬಂದಿದೆ ಅಂತ ಹೇಳ್ಬೋದು. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಂತರವಾಗಿ ರಾಷ್ಟ್ರೀಯ ಕೃಷಿ ಆಯೋಗ ಅಂತ ಹೇಳಿದ್ದಾರೆ. ಇದು ಕೂಡ 1976ರಲ್ಲಿ ಸ್ಥಾಪನೆಯಾಗಿದೆ. ಇದನ್ನು ಒಂದು ಎಕ್ಸಾಮಲ್ಲಿ ಕೇಳಿದ್ದಾರೆ. ರಾಷ್ಟ್ರೀಯ ಕೃಷಿ ಆಯೋಗ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳಿದ್ದಾರೆ. ಎಷ್ಟರಲ್ಲಿ? 1976ರಲ್ಲಿ ಸ್ಥಾಪನೆಯಾಗಿದೆ. ನಂತರವಾಗಿ ನೋಡ್ತಾ ಹೋದರೆ ಸ್ನೇಹಿತರೆ, ಹುಲ್ಲುಗಾವಲು ಪರಿಸರ ವ್ಯವಸ್ಥೆ ಕಂಡುಬರುತ್ತೆ. ಅದೇ ಅಧ್ಯಾಯದಲ್ಲಿ ಮುಂದೆ ಬರುವಂಥ ಒಂದು ಜೀವ ಪರಿಸರ ವ್ಯವಸ್ಥೆಯಲ್ಲಿ ಮುಂದೆ ಕಂಡುಬರುವಂಥ ಒಂದು ಅಂಶ ಯಾವುದಪ್ಪ ಅಂದರೆ ಹುಲ್ಲುಗಾವಲು ಪರಿಸರ ವ್ಯವಸ್ಥೆ. ಪ್ರಪಂಚದಲ್ಲಿ 19% ಹುಲ್ಲುಗಾವಲಿದೆ. ಸುಮಾರು 25ರಿಂದ 75 ಸೆಂಟಿಮೀಟರ್ ಮಳೆ ಪಡೆಯುವಂಥ ಭೂಭಾಗಗಳಲ್ಲಿ ಈ ಹುಲ್ಲುಗಾವಲು ಪ್ರದೇಶ ಆವರಿಸಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಎಷ್ಟು? 25ರಿಂದ 75 ಸೆಂಟಿಮೀಟರ್ ಮಳೆ ಬಿಡುವಂಥ ಭೂಭಾಗಗಳಲ್ಲಿ ಹುಲ್ಲುಗಾವಲು ಪರಿಸರ ವ್ಯವಸ್ಥೆಯನ್ನು ನಾವು ನೋಡ್ಬೋದು. ನಂತರವಾಗಿ ವಿವಿಧ ಹೆಸರುಗಳನ್ನು ನೋಡ್ತಾ ಹೋದರೆ ಯಾವ್ಯಾವ ಖಂಡದಲ್ಲಿ ಏನೇನು ಕರೀತಾರೆ ಅಂತ ನಾವು ನೋಡ್ತಾ ಹೋದರೆ ಸ್ನೇಹಿತರೆ, ಫಸ್ಟು ಯುರೇಷಿಯಾದಲ್ಲಿ ನಮಗೆ ಸ್ಟೆಪಿಸ್ ಅಂತ ಕರೀತಾರೆ. ಉತ್ತರ ಅಮೇರಿಕಾದಲ್ಲಿ ಫ್ರೈರಿ ಅಂತ ಕರೀತಾರೆ. ದಕ್ಷಿಣ ಅಮೇರಿಕಾದಲ್ಲಿ ಪಂಪಸ್ ಅಂತ ಕರೀತಾರೆ. ಆಸ್ಟ್ರೇಲಿಯಾದಲ್ಲಿ ಡೌನ್ಸ್ ಅಂತ ಕರೀತಾರೆ. ನ್ಯೂಜಿಲ್ಯಾಂಡಲ್ಲಿ ಕ್ಯಾಂಟನ್ಬರಿ ಅಂತ ಕರೀತಾರೆ. ದಕ್ಷಿಣ ಆಫ್ರಿಕಾದಲ್ಲಿ ಸವನ್ನಾ ಅಂತ ಕರೀತಾರೆ. ನಂತರವಾಗಿ ಸಸ್ಯಗಳು ಪಡೆಯುವಂಥ ಪೋಷಕಾಂಶಗಳು, ಅದೇ ಅಧ್ಯಾಯದಲ್ಲಿ ಈ ಸಸ್ಯಗಳು ಪಡೆಯುವಂಥ ಪೋಷಕಾಂಶಗಳನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಯಾವುದ್ಯಾವುದು ಅಂತ ನೋಡ್ತಾ ಹೋದರೆ, 1 ರಂಜಕ, 2 ನೈಟ್ರೇಟ್ಗಳು, 3 ಸಲ್ಫೇಟ್ಗಳು. ರಂಜಕ, ನೈಟ್ರೇಟ್ ಹಾಗೆ ಸಲ್ಫೇಟ್ಗಳನ್ನು ಈ ಮರಗಳು ಪಡಿತವೆ ಅಂತ ಈ ಅಧ್ಯಾಯದಲ್ಲಿದೆ. ನಂತರವಾಗಿ ಇಲ್ಲಿರುವಂಥ ಹುಲ್ಲಿನ ಪ್ರಭೇದಗಳು ಯಾವುದು? ಹುಲ್ಲಿನ ಪ್ರಭೇದಗಳು ಏನಿದ್ದಾವೆ, ಈ ಹುಲ್ಲಿನ ಪ್ರಭೇದಗಳು ಉಷ್ಣಾಂಶ ಮತ್ತು ತೇವಾಂಶಗಳ ವೈಪರೀತ್ಯದಿಂದ ಕೂಡಿರ್ತವೆ ಅಂತ ಹೇಳಿದ್ದಾರೆ. ಉಷ್ಣಾಂಶ ಮತ್ತು ತೇವಾಂಶಗಳ ವೈಪರೀತ್ಯದಿಂದ ಕೂಡಿರುತ್ತೆ. ಇಲ್ಲಿ ಏನು ಹುಲ್ಲಿ ಇರುತ್ತೆ ಅವು 150ರಿಂದ 250 ಸೆಂಟಿಮೀಟರ್ ಎತ್ತರವನ್ನು ಕೂಡ ಹೊಂದಿರ್ತವೆ ಅಂತಲೂ ಕೂಡ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ನಂತರವಾಗಿ ಸ್ನೇಹಿತರೆ, ಇದಕ್ಕೆ ಒಂದು ಉದಾಹರಣೆ ನೋಡ್ತಾ ಹೋದರೆ, ಉದಾಹರಣೆಯನ್ನು ಏನೇನು ಕೊಟ್ಟಿದ್ದಾರೆ ಅಂತಂದರೆ, ಆಂಡ್ರೋಪೂಗನ್, ನಂತರವಾಗಿ ಫ್ಯಾನಿಕಮ್, ಮೂರನೇದಾಗಿ ಸರ್ಗ್ಯಾಸ್ಟ್ರಮ್ ಬಫೆಲೋ ಗ್ರಾಸ್ ಎಂಬ ಪ್ರಭೇದಗಳು ಈ ಹುಲ್ಲುಗಾವಲಲ್ಲಿ ಕಂಡುಬರುತ್ತೆ ಅಂತ ಹೇಳ್ಬೋದು. ನಂತರವಾಗಿ ಮರುಭೂಮಿ ಜೀವಿ ಪರಿಸರ ವ್ಯವಸ್ಥೆ 25 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆಯನ್ನು ಪಡೆಯುವಂಥ ಪ್ರದೇಶಗಳಲ್ಲಿ ನಾವು ಮರುಭೂಮಿ ಜೀವಿ ಪರಿಸರ ವ್ಯವಸ್ಥೆಯನ್ನು ನೋಡ್ಬೋದು. 25 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ. ಉಷ್ಣವಲಯ, ಸಮಶೀತೋಷ್ಣ ವಲಯ, ಅದೇ ರೀತಿಯಾಗಿ ಶೀತವಲಯ, ಈ 3 ವಲಯಗಳಲ್ಲೂ ಕೂಡ ಮರುಭೂಮಿ ಜೀವಿ ಪರಿಸರ ವ್ಯವಸ್ಥೆಯನ್ನು ನಾವು ನೋಡ್ಬೋದು. ನಂತರವಾಗಿ ಸ್ನೇಹಿತರೆ, ಪ್ರಮುಖ ಮರುಭೂಮಿಗಳು ಎಲ್ಲೆಲ್ಲಿ ಯಾವ್ಯಾವ ಖಂಡದಲ್ಲಿ ಪ್ರಮುಖ ಮರುಭೂಮಿಗಳು ಇದಾವೆ ಅನ್ನೋದನ್ನು ನಾವು ನೋಡ್ತಾ ಹೋದರೆ, ಏಷ್ಯಾ ಖಂಡದಲ್ಲಿ ಥಾರ್, ಅರೇಬಿಯಾ, ಸಿಂಧು, ಚೈನಾದ ಮಕಾನ್ ಮತ್ತು ಗೋಬಿ ಮರುಭೂಮಿ, ಈ 5 ಮರುಭೂಮಿಗಳನ್ನು ನಾವು ನೋಡ್ಬೋದು. ನಂತರವಾಗಿ ಆಫ್ರಿಕಾದಲ್ಲಿ ಸಹಾರಾ, ಕಲಹರಿ ಮತ್ತು ನಮಿದ್ ಮರುಭೂಮಿ, ಈ 3 ಮರುಭೂಮಿಯನ್ನು ನಾವು ನೋಡ್ಬೋದು. ನಂತರವಾಗಿ ಉತ್ತರ ಅಮೇರಿಕಾದಲ್ಲಿ ಮೊಹಾವೆ ಮತ್ತು ಸೆರನೋನ್ ಎಂಬ ಮರುಭೂಮಿಯನ್ನು ನಾವು ನೋಡ್ಬೋದು. ನಂತರವಾಗಿ ದಕ್ಷಿಣ ಅಮೇರಿಕಾದಲ್ಲಿ ನಮಗೆ ಅಟಕಾಮ ಮರುಭೂಮಿ, ಪಟಗೋನಿಯಾ ಮರುಭೂಮಿ ಮತ್ತು ಪೆರು ಮರುಭೂಮಿ, ಆಲ್ಮೋಸ್ಟ್ ಎಲ್ಲ ಎಕ್ಸಾಮಲ್ಲೂ ಕೂಡ ಇವನ್ನ ಕೇಳ್ತಾ ಇರ್ತಾರೆ. ನಂತರವಾಗಿ ನಮಗೆ ಬರುವಂಥದ್ದು ಆಸ್ಟ್ರೇಲಿಯಾದಲ್ಲಿ ಕಂಡುಬರುವಂಥ ಒಂದು ಮಹಾ ಮರುಭೂಮಿ ಅಂತ ಕರೀತಾರೆ. ಆಸ್ಟ್ರೇಲಿಯಾ ಮಹಾ ಮರುಭೂಮಿ ಅಂತ ಕರೀತಾರೆ ಇದನ್ನು. ಈ ರೀತಿಯಾಗಿ ನಮಗೆ ಮರುಭೂಮಿ ಜೀವಿ ಪರಿಸರ ವ್ಯವಸ್ಥೆಯಲ್ಲಿ ಮುಖ್ಯವಾಗಿ ಕಂಡುಬರುವಂಥ ಅಂಶಗಳು ಇದರಲ್ಲಿ ಈ ಥರ ಇದೆ. ಮತ್ತು ಮರುಭೂಮಿ ಜೀವಿ ಪರಿಸರ ವ್ಯವಸ್ಥೆ ಲಕ್ಷಣಗಳನ್ನು ನೋಡ್ತಾ ಹೋದರೆ, ಮರಳು ಸಾಗರಗಳು ಹಾಗೂ ಶೀಲಮಯವಾಗಿ ಇದರ ಪರಿಸರ ವ್ಯವಸ್ಥೆ ಹೊಂದಿಕೊಂಡಿರುತ್ತೆ. ಪ್ರಪಂಚದ ಅತ್ಯಧಿಕ ಉಷ್ಣಾಂಶವನ್ನು ನಾವು ಇಲ್ಲಿ ನೋಡ್ಬೋದು. ನಂತರವಾಗಿ ಉಷ್ಣಪೋಷಿತ ಸಸ್ಯವರ್ಗಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದು ಸ್ವಲ್ಪ ಬ್ಲರ್ ಆಗಿದೆ. ನೀವು ಇದನ್ನು ಝೂಮ್ ಮಾಡಿಕೊಂಡ್ರೆ ಕ್ಲಿಯರಾಗಿ ಅಕ್ಷರಗಳು ಕಾಣುತ್ತೆ ಅಂತಲೇ ಹೇಳ್ಬೋದು. ಈ ಥರ ಝೂಮ್ ಮಾಡಿಕೊಂಡ್ರೆ ಕ್ಲೀನಾಗಿ ಅಕ್ಷರಗಳು ಕಾಣುತ್ತೆ. ಉಷ್ಣಪೋಷಿತ ಸಸ್ಯವರ್ಗಗಳು ಇಲ್ಲಿ ಕಂಡುಬರುತ್ತೆ. ಕೆಲವೊಮ್ಮೆ ಏನು ಮಾಡ್ತಾರಪ್ಪ ಅಂತಂದರೆ, ಈ ಮರುಭೂಮಿ ಜೀವಿ ಪರಿಸರ ವ್ಯವಸ್ಥೆಯನ್ನು ಕೊಟ್ಬಿಟ್ಟು ಈ ಮೇಲಿನ ಈ 3
ಇದರ ಅಂಶಗಳನ್ನು ಕೊಟ್ಟು ಇದರ ಲಕ್ಷಣಗಳು ಇವು ಆ ಥರವೂ ಕೂಡ ಕೇಳ್ಬೋದು. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನಂತರವಾಗಿ ಬಂದುಬಿಟ್ಟು ಜಲರಾಶಿ ಜೀವಿ ಪರಿಸರ ವ್ಯವಸ್ಥೆ ಅಂತ ಬರುತ್ತೆ. ಮೂರನೇದಾಗಿ ಜಲರಾಶಿ ಜೀವ ಪರಿಸರ ವ್ಯವಸ್ಥೆ. ಇಲ್ಲಿ ಕೆರೆಯ ಅಥವಾ ಕೊಳದ ಜೀವಿ ಪರಿಸರ ವ್ಯವಸ್ಥೆನ ನೋಡ್ತಾ ಹೋದರೆ ಕೆರೆಯ ಸಿಹಿ ನೀರು ಪರಿಸರ ವ್ಯವಸ್ಥೆ ಇದು. ಗಾಳಿಯ ಒತ್ತಡದಿಂದಾಗಿ ಚಲನೆಯಾಗಿ ಆಮ್ಲಜನಕ, ಇಂಗಾಲ ಹಾಗೂ ಉಷ್ಣಾಂಶ ಎಲ್ಲ ಕಡೆ ಹಂಚಿಕೆ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಕೇಳ್ಬೋದು ನಮಗೆ ಕೆರೆ ಅಥವಾ ಕೊಳದ ಜೀವಿ ಪರಿಸರ ವ್ಯವಸ್ಥೆಯಲ್ಲಿ ಆಮ್ಲಜನಕ ಮತ್ತು ಇಂಗಾಲ ಯಾವ ರೀತಿಯಾಗಿ ಒಂದು ಚಲನೆ ಆಗುತ್ತೆ ಅಥವಾ ಯಾವ ರೀತಿಯಾಗಿ ಹಂಚಿಕೆ ಆಗುತ್ತೆ ಅಂತಂದರೆ, ಗಾಳಿಯ ಒತ್ತಡದಿಂದ ನೀರಿನ ಚಲನೆಯಾಗಿ ಆಮ್ಲಜನಕ, ಇಂಗಾಲಾಮ್ಲ ಹಾಗೂ ಉಷ್ಣಾಂಶ ಎಲ್ಲ ಕಡೆ ಹಂಚಿಕೆ ಆಗುತ್ತೆ ಅಂತ ಹೇಳ್ಬೋದು. ನಂತರವಾಗಿ ಸಾಗರಿಕ ಜೀವಿ ಪರಿಸರ ವ್ಯವಸ್ಥೆ. 71% ಭಾಗವು ಜಲರಾಶಿಗಳಿಂದ ಕೂಡಿದೆ ಅಂತ ಹೇಳ್ಬೋದು. 71% ಭಾಗವು ಜಲರಾಶಿಗಳಿಂದ ಕೂಡಿದೆ. ಅದರಲ್ಲಿ 3 ಭಾಗಗಳನ್ನು ನಾವು ನೋಡ್ಬೋದು. ಒಂದನೇದಾಗಿ ಯಾವುದಂದರೆ ಸ್ನೇಹಿತರೆ, ಅಂಚಿನ ವಲಯ ಅಂತ ಕರೀತಾರೆ. ಅಂಚಿನ ವಲಯ ಅಥವಾ ನೆರಿಟಿಕ್ ಝೋನ್ ಅಂತ ಕರೀತಾರೆ. ನೆರಿಟಿಕ್ ಝೋನ್ ಇದು ಸಾಗರ ಕಂಡಾವರಣ ಪ್ರದೇಶ. ಸಾಗರಗಳ ಕಂಡಾವರಣ ಪ್ರದೇಶ ಅಂತಂದರೆ 200 ಸೆಂಟಿಮೀಟರ್ ಆಳದವರೆಗಿನ ಅಂಚಿನ ಭಾಗ ಅಂತ ಹೇಳ್ಬೋದು. 200 ಸೆಂಟಿಮೀಟರ್ ಆಳದ ಸಾಗರದ ಅಂಚಿನ ಭಾಗವನ್ನು ನಾವು ಸಾಗರದ ಕಂಡಾವರಣ ಪ್ರದೇಶ ಅಂತ ಕರಿತೀವಿ. ನಂತರ ಸೂರ್ಯನ ಬೆಳಕು 50 ಮೀಟರ್ಗಳ ಆಳದವರೆಗೆ ಒಳ ಸೇರುವುದರಿಂದ ಮತ್ತು ಅಲೆಗಳಿಂದ ನೀರು ಮಿಶ್ರಣ ಹೊಂದಿ ಸಸ್ಯಗಳ ಬೆಳವಣಿಗೆಗೆ ಸಹಾಯಕ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದರಲ್ಲಿ ಬರುವಂಥ 3ನೇ ಪಾಯಿಂಟ್ ಯಾವುದಪ್ಪ ಅಂತಂದರೆ ಸಾಗರಿಕ ವಲಯ ಅಥವಾ ಇದನ್ನು ಓಷಿಯನಿಕ್ ಝೋನ್ ಅಂತ ಕರೀತಾರೆ. ಅಂಚಿನ ವಲಯದಿಂದ 3,000 ಮೀಟರ್ಗಳವರೆಗೆ ಈ ವಲಯ ಹಬ್ಬಿದೆ ಅಂತಲೇ ಹೇಳ್ಬೋದು. ಈ ಸಾಗರಿಕ ವಲಯವನ್ನು ಅಬಿಸಾಲ್ ಮೈದಾನಗಳು ಅಂತಲೂ ಕೂಡ ಕರೀತಾರೆ. ಈ ಸಾಗರಿಕ ವಲಯವನ್ನು ಅಬಿಸಾಲ್ ಮೈದಾನಗಳು ಅಂತ ಕರೀತಾರೆ. ಇಲ್ಲಿ ನೀರಿನ ಉಷ್ಣಾಂಶ 3 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅಬಿಸಾಲ್ ಮೈದಾನದಲ್ಲಿ ನೀರಿನ ಉಷ್ಣಾಂಶ 3 ಡಿಗ್ರಿ ಇರುತ್ತೆ ಅಂತ ಹೇಳ್ಬೋದು. ನಂತರವಾಗಿ ಸಾಗರ ಮೇಲ್ಮೈ. ಮೂರನೇದಾಗಿ ಯಾವುದು? ಸಾಗರ ಮೇಲ್ಮೈ ವಲಯ ಅಂತ ಕರಿತೀವಿ. ಇದರಲ್ಲಿ ಸೂರ್ಯನ ಕಿರಣಗಳು ಸುಲಭವಾಗಿ ಒಳ ಸೇರ್ತವೆ. ಈ ವಲಯದಲ್ಲಿ ಸೂರ್ಯನ ಕಿರಣಗಳು ಸುಲಭವಾಗಿ ಒಳ ಸೇರ್ತವೆ. 100 ಮೀಟರ್ನವರೆಗೆ ಇದು ವಿಸ್ತಾರವನ್ನು ಹೊಂದಿದೆ. ಸೂಕ್ಷ್ಮ ಸಸ್ಯ ಪ್ಲವಕಗಳ ಆವಾಸ ಇದಾಗಿದೆ ಅಂತಲೇ ಹೇಳೋದು. ಸೂಕ್ಷ್ಮ ಸಸ್ಯ ಪ್ಲವಕಗಳ ಆವಾಸ ಅಂತಲೇ ಕೂಡ ಇದನ್ನು ಕರೀತಾರೆ. ಸಾಗರ ಜೀವಿಗಳಿಗೆ ಬೇಕಾದಂಥ ಆಹಾರ ಈ ದ್ಯುತಿಸಂಶ್ಲೇಷಣ ಕ್ರಿಯೆಯಿಂದಾಗಿ ಸೂಕ್ಷ್ಮ ಸಸ್ಯ ಪ್ಲವಕಗಳು ತಯಾರು ಮಾಡ್ತವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅಂದರೆ ಸಾಗರ ಜೀವಿಗಳಿಗೆ ಬೇಕಾದಂಥ ಒಂದು ಆಹಾರ ಏನಿದೆ, ಈ ಆಹಾರವನ್ನು ಸೂಕ್ಷ್ಮ ಪ್ಲವಕಗಳು ದ್ಯುತಿಸಂಶ್ಲೇಷಣೆಯಿಂದ ತಯಾರು ಮಾಡ್ತವೆ ಅಂತಲೇ ಹೇಳ್ಬೋದು. ನಂತರವಾಗಿ ಸಾಗರದಲ್ಲಿನ ವಿವಿಧ ಜೀವಿಗಳು, ಸಾಗರದಲ್ಲಿ ಯಾವ್ಯಾವ ಜೀವಿಗಳು ಸಿಗ್ತವೆ ಅಂತ ನಾವು ನೋಡ್ಬೋದು. ಸಾಗರದಲ್ಲಿ ಸ್ನೇಹಿತರೆ ಮುಖ್ಯವಾಗಿ 4 ರೀತಿಯ ಜೀವಿಗಳನ್ನು ನಾವು ನೋಡ್ಬೋದು. ಅವೇನೇನಂತ ನೋಡ್ತಾ ಹೋಗೋಣ. 4 ಜೀವಿಗಳು. ಒಂದನೇದಾಗಿ ಬಂದು ಬೆಂಥೋಸ್ ಅಂತ ಕರೀತಾರೆ. ಬೆಂಥೋಸ್ ಅಂತಂದರೆ ಕೆಲವು ಜೀವಿಗಳು ಸಾಗರದ ತಳದಲ್ಲಿ ಯಾವ್ಯಾವ ಜೀವಿಗಳು ವಾಸಿಸ್ತವೆ ಅವನ್ನ ಬೆಂಥೋಸ್ ಅಂತ ಕರಿತೀವಿ. ಎರಡನೇದಾಗಿ ಪೆಲಾಜಿಕ್ ಅಂತ ಕರೀತಾರೆ. ಕೇವಲ ಆಳ ಸಾಗರದಲ್ಲಿ ವಾಸ ಮಾಡುವಂಥ ಜೀವಿಗಳನ್ನು ನಾವು ಪೆಲಾಜಿಕ್ ಪ್ರಾಣಿಗಳು ಅಥವಾ ಪೆಲಾಜಿಕ್ ಜೀವಿಗಳು ಅಂತ ಕರಿತೀವಿ. ಅಂದರೆ ಕೇವಲ ಆಳ ಸಾಗರದಲ್ಲಿ ಮಾತ್ರ ವಾಸ ಮಾಡುವಂಥ ಜೀವಿಗಳು. ಮೂರನೇದಾಗಿ ನೆಕ್ಟನ್ ಜೀವಿಗಳು ಅಂತ ಕರೀತಾರೆ. ಅಂದರೆ ಸಾಗರದಲ್ಲಿ ಸ್ವಚ್ಛಂದವಾಗಿ ಈಜುವಂಥ ಜೀವಿಗಳನ್ನು ನಾವು ನೆಕ್ಟನ್ ಜೀವಿಗಳು ಅಂತ ಕರೀತಾರೆ. ಉದಾಹರಣೆಗೆ ಯಾವುದಪ್ಪ ಅಂತಂದರೆ ಜೆಲ್ಲಿ ಮೀನು, ಸೀಲ್, ವೇಲ್ಸ್ ಮತ್ತು ಆಮೆ, ಇವುಗಳನ್ನು ನಾವು ನೆಕ್ಟನ್ ಜೀವಿಗಳು ಅಂತ ಕೂಡ ಕರೀತಾರೆ. 4ನೇದಾಗಿ ಪ್ಲಾಂಕ್ಟನ್ ಅಂತ ಕರೀತಾರೆ. ಪ್ಲಾಂಕ್ಟನ್ ಅಂತಂದರೆ ಕೆಲವು ಸೂಕ್ಷ್ಮ ಜೀವಿಗಳು ಸಾಗರ ಪ್ರವಾಹಗಳೊಡನೆ ತೇಲುವಂತಹ ಜೀವಿಗಳಿದ್ದಾವೆ. ಅಂದರೆ ಸಾಗರ ಪ್ರವಾಹಗಳೊಂದಿಗೆ ತೇಲುವಂಥ ಜೀವಿಗಳಿದ್ದಾವೆ, ಅವನ್ನ ನಾವು ಪ್ಲಾಂಕ್ಟನ್ ಜೀವಿಗಳು ಅಂತ ಕೂಡ ಕರಿತೀವಿ. ನಂತರವಾಗಿ ಸ್ನೇಹಿತರೆ ಬರುವಂಥದ್ದು ಇನ್ನೊಂದು ಇಂಪಾರ್ಟೆಂಟ್ ಗಮನಿಸಬೇಕು. ಹೆಚ್ಚಾಗಿ ಬೆಳಕು, ಇಂಗಾಲದ ಡೈಆಕ್ಸೈಡ್, ಆಮ್ಲಜನಕ ದೊರೆಯುವ ಬಹುತೇಕ ಜೀವಿಗಳ ವಾಸಸ್ಥಳವೆಂದರೆ ಉಬ್ಬರವಿಳಿತಾಂತರ ವಲಯ ಅಂತ ಕರಿತೀವಿ. ಅಂದರೆ ಹೆಚ್ಚಾಗಿ ಬೆಳಕು, ಇಂಗಾಲದ ಡೈಆಕ್ಸೈಡ್ ಮತ್ತು ಆಮ್ಲಜನಕವು ದೊರೆಯಬೇಕು ಮತ್ತು ಬಹುತೇಕ ಜೀವಿಗಳ ವಾಸಸ್ಥಾನ. ಯಾವ ಪ್ರಾಣಿಗಳು
ಈಸಿಯಾಗಿ ಸುಲಭವಾಗಿ ವಾಸ ಮಾಡಬೇಕು ಅಂತಂದರೆ ಅಲ್ಲಿ ಬೆಳಕು ಬರಬೇಕು, ಇಂಗಾಲದ ಡೈಆಕ್ಸೈಡ್ ಇರಬೇಕು ಮತ್ತು ಆಮ್ಲಜನಕ ದೊರೀಬೇಕು. ಅಂಥ ಪ್ರದೇಶವನ್ನು ನಾವು ಉಬ್ಬರ ವಿಡಿತಾಂತರ ವಲಯ ಅಂತ ಕರೀತಾರೆ. ಇದನ್ನು ಸ್ವಲ್ಪ ಗಮನಿಸಬೇಕಾಗುತ್ತೆ. ನಂತರವಾಗಿ ಸ್ನೇಹಿತರೆ, ಸಾಗರದಲ್ಲಿ 3 ಬಗೆಯ ಜೀವಿಗಳಿದ್ದಾವೆ. ಅಂದರೆ ಮೇಲೆ ನೋಡಿದಂಥ ಜೀವಿಗಳು ಬೇರೆ, ಈ ಜೀವಿಗಳೇ ಬೇರೆ. ಇಲ್ಲಿ 3 ಜೀವಿಗಳು ಯಾವ ಥರ ಅಂತಂದರೆ ಉತ್ಪಾದಕರು, ಅನುಭೋಗಿಗಳು ಮತ್ತು ಅದೇ ರೀತಿಯಾಗಿ ಉತ್ಪಾದಕರು ಮತ್ತು ಅನುಭೋಗಿಗಳು ಎಂಬ ಒಂದು ಜೀವಿಗಳನ್ನು ನಾವಿಲ್ಲಿ ನೋಡ್ತೀವಿ. ಅದರಲ್ಲಿ ನಾವು ಉತ್ಪಾದಕರು ಯಾರಾಗಿರ್ತಾರೆ, ಸಾಗರಗಳಲ್ಲಿ ಯಾರು ಉತ್ಪಾದಕರಾಗಿರ್ತಾರಪ್ಪ ಅಂತಂದರೆ ತಮ್ಮ ಒಣಗದ ಸಹಾಯದಿಂದಾಗಿ ಸೂರ್ಯನ ಶಾಖ ಪಡೆದು ತಮ್ಮ ಆಹಾರವನ್ನು ತಾವೇ ತಯಾರಿಸಿಬಿಟ್ಟು ಅಲ್ಲಿರುವಂಥ ಎಲ್ಲ ಪ್ರಾಣಿಗಳು ಕೂಡ ಒಂದು ಒದಗಿಸ್ತವೆ ಅಂತಲೇ ಹೇಳ್ಬೋದು. ಅಂದರೆ ಸಾಗರ ಕಳೆಗೆ ಆಗ್ಬೋದು ಮತ್ತು ಕೆಂಪು ಹಾಲ್ಗೆ ಇತ್ಯಾದಿಗಳು ತಮ್ಮ ಒಣಗದ ಸಹಾಯದಿಂದಾಗಿ ಆಹಾರವನ್ನು ತಯಾರಿಸ್ತವೆ. ಯಾವ್ಯಾವ ಅಂತ ನೋಡ್ತಾ ಹೋದರೆ ಡಯಾಟಮ್, ಡೈನೋಫ್ಲಾಜೆಲ್ಲೇಟ್, ಆಲ್ಗೆಗಳು ಮತ್ತು ಸಸ್ಯ ಪ್ಲವಕಗಳು ಅಂತ ಹೇಳ್ಬೋದು. ನಂತರವಾಗಿ ಸ್ನೇಹಿತರೆ, ಇದರಲ್ಲಿ ಅನುಭೋಗಿಗಳು ಯಾರು ಅಂತ ನೋಡ್ತಾ ಹೋದರೆ ಸಾಗರದಲ್ಲಿ 2 ಬಗೆಯ ಜೀವಿ ಇದೆ, 3 ಅಂತಾಗಿದೆ, 2 ಬಗೆಯ ಜೀವಿಗಳು. ಅನುಭೋಗಿಗಳು ಯಾರು ಅಂತ ನೋಡ್ತಾ ಹೋದರೆ ಸ್ನೇಹಿತರೆ, ಅದರಲ್ಲಿ 3 ರೀತಿಯ ಅನುಭೋಗಿಗಳು ಬರ್ತವೆ. ಪ್ರಾಥಮಿಕ ಅನುಭೋಗಿಗಳು, ದ್ವಿತೀಯ ಅನುಭೋಗಿಗಳು, ನಂತರವಾಗಿ ತೃತೀಯ ಅನುಭೋಗಿಗಳು ಅಂತ ಬರ್ತಾರೆ. ಪ್ರಾಥಮಿಕ ಅನುಭೋಗಿಗಳು ಅಂತಂದರೆ ಮೀನು, ಅದೇ ರೀತಿಯಾಗಿ ಚಿಪ್ಪು ಜೀವಿಗಳು, ಸಸ್ಯಗಳನ್ನು ತಿಂದ್ಬಿಟ್ಟು ಇವು ಬದುಕ್ತವೆ ಅಂತಲೇ ಹೇಳ್ಬೋದು. ಈ ಮೀನು ಮತ್ತು ಚಿಪ್ಪು ಜೀವಿಗಳು ಏನಿದ್ದಾವೆ ಇವು ಸಸ್ಯಗಳನ್ನು ತಿಂದ್ಬಿಟ್ಟು ಬದುಕ್ತವೆ. ನಂತರವಾಗಿ ಬರೋದು ದ್ವಿತೀಯ ಅನುಭೋಗಿಗಳು. ಅದರಲ್ಲಿ ಹೆರ್ರಿಂಗ್, ಮ್ಯಾಕರಾಲ್, ಇವು ಬಂದ್ಬಿಟ್ಟು ಹೆರ್ರಿಂಗ್ ಮತ್ತು ಮ್ಯಾಕರಾಲ್ ಏನಿದ್ದಾವೆ ಇವು ಸಸ್ಯಾಹಾರಿಗಳನ್ನು ತಿಂದ್ಬಿಟ್ಟು ಇವು ಸಾಗರದ ಆಳದಲ್ಲಿ ಬದುಕ್ತವೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ 3ನೇದು ತೃತೀಯ ಅನುಭೋಗಿ ಅಂತ ಕರಿತೀವಿ. ತೃತೀಯ ಅನುಭೋಗಿಯಲ್ಲಿ ಬರುವಂಥ ಜೀವಿಗಳು ಯಾವುದಪ್ಪ ಅಂತಂದರೆ ಕಾರ್ಡ್, ಹ್ಯಾಡಕ್ ಮತ್ತು ಹ್ಯಾಲ್ಬರ್ಟ್ ಅಂತ ಕರಿತೀವಿ. ಈ ಜೀವಿಗಳು ಏನಿದ್ದಾವೆ ಚಿಕ್ಕ ಮಾಂಸಾಹಾರಿ ಮೀನುಗಳನ್ನು ತಿಂದ್ಬಿಟ್ಟು ಈ ಸಾಗರದ ಆಳದಲ್ಲಿ ಒಂದು ಜೀವಿಸ್ತಾ ಇರ್ತವೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಸ್ನೇಹಿತರೆ, ಈ ಒಂದು ಭೈರಪ್ಪ ಅವರ ಪುಸ್ತಕದಲ್ಲಿ ಬಂದಿರುವಂಥ ಒಂದು 2ನೇ ಅಧ್ಯಾಯದಲ್ಲಿ ಒಂದು ಪ್ರಥಮ ವಿಡಿಯೋದ ಮಾಹಿತಿ ಇಷ್ಟ ಆಗಿರುತ್ತೆ. ಈ ವಿಡಿಯೋದಲ್ಲಿ ಏನು ಇದು ನಾನು ಎಕ್ಸ್ಪ್ಲೈನ್ ಮಾಡಿದೆ ಇದು ನಿಮಗೆ PDF ಆಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ. ಹಾಗಾಗಿ ದಯವಿಟ್ಟು ಅಲ್ಲೆಲ್ಲ ವಿಸಿಟ್ ಮಾಡಿ ನೀವು ಒಂದು PDF ತೊಗೋಬೋದು ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಕೀ ಪಾಯಿಂಟ್ಸ್ ಮಾಡಿಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಒಳ್ಳೆಯದಾಗಲಿ ಸ್ನೇಹಿತರೆ, ಚೆನ್ನಾಗಿ ಓದ್ಕೊಳ್ಳಿ. ಧನ್ಯವಾದಗಳು.